ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ತಾನೇ ಪ್ರಪಂಚದಾದ್ಯಂತ ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಭರ್ಜರಿಯಾಗಿ ತೆರೆಗೆ ಬಂದಿದೆ. ಸುಮಾರು 12,000 ಸ್ಕ್ರೀನ್ ಅಂದರೆ ಸುಮ್ಮನೆ ಅಷ್ಟು ದೊಡ್ಡ ಸ್ಕ್ರೀನ್, ಅಂದರೆ ಅಷ್ಟು ಸ್ಕ್ರೀನ್ಗಳಲ್ಲಿ ದೇಶ ವಿದೇಶ ಸೇರಿದಂತೆ ಅನೇಕ ಕಡೆ ಸಿನಿಮಾ ರಿಲೀಸ್ ಆಗಿದೆ. ಮೊನ್ನೆ ತಾನೇ ಅಂದರೆ 4ನೇ ತಾರೀಕು ಸಂಜೆ 9:00ವರೆಗೆ ರಿಲೀಸ್ ಆಗಿತ್ತು. ಅಂದರೆ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಗಿದ್ದು ನಿನ್ನೆ ಆಗಿತ್ತು, ಆದರೆ ಸಾವಿರಾರು ಸ್ಕ್ರೀನ್ಗಳಲ್ಲಿ ಮೊನ್ನೆ ನೈಟೇ ಶೋ ಆಗಿತ್ತು. ಬೆಂಗಳೂರು ಕೂಡ ಶೋ ಅರೇಂಜ್ ಆಗಿತ್ತು. ಬಟ್ ಜಿಲ್ಲಾಧಿಕಾರಿಗಳ ಕ್ರಮದಿಂದ ನೈಟ್ ಭದ್ರತೆ ವ್ಯವಸ್ಥೆಯ ಕಾರಣದಿಂದ ಅಥವಾ ಜನರು ಹೋಗ್ತಾರೆ ಬರ್ತಾರೆ, ಅದು ಅವರನ್ನು ನೋಡೋರು ಯಾರು ಅಂತ ಅಂದರೆ ಗೊಂದಲ ಆಗುತ್ತೆ ಅಂತ ಹೇಳಿ ಮೊನ್ನೆ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ನಿನ್ನೆ ಯಥಾವತ್ತಾಗಿ ಜನ ಥಿಯೇಟ್ರಿಗೆ ನುಗ್ತಾ ಇದ್ದಾರೆ. ಆ ಥಿಯೇಟ್ರಲ್ಲಿ ಟಿಕೆಟ್ ರೇಟ್ ಕೇಳಿದ್ರೆ ತಲೆ ಕೆಡುತ್ತೆ. ಮಿನಿಮಮ್ 500, 1000, 1700 ಹೀಗೆ ಮಲ್ಟಿಪ್ಲೆಕ್ಸಲ್ಲಿ ರೇಟ್ಗಳನ್ನು ಕೇಳೋದಿಲ್ಲ. ಆ ಲೆವೆಲಿಗೆ ರೇಟ್ ಇದ್ದರೂ ಕೂಡ ಜನ ಮುಗಿದು ಬಿದ್ದು ಸಿನಿಮಾ ನೋಡ್ತಾ ಇದ್ದಾರೆ. ಬಟ್ ಇವತ್ತಿನ ರಿವ್ಯೂ ಏನು ಬಂದಿಲ್ಲ. ನಿನ್ನೆ ತನಕನೂ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ನಾನು ನೋಡಿದ ಪ್ರಕಾರ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಅಂದರೆ ಅಲ್ಲು ಅರ್ಜುನ್ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಯಾಕಂದರೆ ಅವ್ರ ಮೇಲೆ ತುಂಬ ಜವಾಬ್ದಾರಿ ಇತ್ತು. ಪುಷ್ಪ ಪಾರ್ಟ್ 1 ಇದೆಯಲ್ಲ, ಆ ಸಿನಿಮಾಕ್ಕೆ ಅವರ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅಲ್ಲು ಅರ್ಜುನ್ ಅವರಿಗೆ. ಸೌತ್ ಇಂಡಿಯಾದಲ್ಲಿ ನಾಯಕ ನಟನಿಗೆ ಅಂದರೆ ನ್ಯಾಷನಲ್ ಅವಾರ್ಡ್ ಬರೋದಿದೆಯಲ್ಲ, ಅದು ತುಂಬ ವಿರಳ. ಯಾಕಂದರೆ ಆ ಅವಾರ್ಡ್ ಕಂಟ್ರೋಲ್ ಎಲ್ಲ ನಾರ್ತ್ ಇಂಡಿಯನ್ ಕಡೆ ಇರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿ ತುಂಬ ಜನ ಮನ್ನಣೆ ಗಳಿಸಿದಂಥ ಸಿನಿಮಾಕ್ಕೆ ಮಾತ್ರ ಸೌತ್ ಇಂಡಿಯಾ ಆ ನಾಯಕ ನಟರನ್ನ ಕನ್ಸಿಡರ್ ಮಾಡಿ ಅವಾರ್ಡ್ ಕೊಡ್ತಾರೆ. ಅದು ಕಮರ್ಷಿಯಲ್ ಸಿನಿಮಾಕ್ಕೆ ಅವಾರ್ಡ್ ಕೊಡೋದು ಭಾರಿ ಕಷ್ಟ. ಅಲ್ಲು ಅರ್ಜುನ್ ಅವರ ಪುಷ್ಪಕ್ಕೆ ಬಂದಿತ್ತು. ಆ ಕಾಂತಾರ ಸಿನಿಮಾಗಾಗಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಈಗ ಆ ಪುಷ್ಪ 2 ಸಿನಿಮಾಕ್ಕಾಗಿ ಅಲ್ಲು ಅರ್ಜುನ್ ಅವರ ಮೈ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ಯಾಕಂದರೆ ಆ ಜವಾಬ್ದಾರಿಯನ್ನು ಕ್ಯಾರಿ ಮಾಡಬೇಕಿತ್ತು. ಅಲ್ಲು ಅರ್ಜುನ್ ನಟನೆಯ ಪುಷ್ಪ 1 ಪಾತ್ರ ಚೆನ್ನಾಗಿತ್ತು, ಆಮೇಲೆ ಕಮರ್ಷಿಯಲ್ ಹಿಟ್ಟಾಗಿತ್ತು. ಅದು ಸರಿಸುಮಾರು 300-400 ಕೋಟಿ ಹಣವನ್ನು ಕೂಡ ಗಳಿಸಿತ್ತು. ಆ ಎಲ್ಲ ಹಣವನ್ನು ಪುಷ್ಪ 2 ಹಾಕಿದ್ದಾರೆ. ಅಂದರೆ ಪುಷ್ಪ 2 ಮೇಕಿಂಗೇ ಸರಿಸುಮಾರು 250-300 ಕೋಟಿ ಖರ್ಚಾಗಿದೆ. ಅಷ್ಟು ಗ್ರ್ಯಾಂಡಾಗಿ ಅವರು ಸಿನಿಮಾ ಮಾಡಿದ್ದಾರೆ. ಪ್ರತಿ ಫ್ರೇಮ್ನಲ್ಲೂ ಅಲ್ಲು ಅರ್ಜುನ್ ಅವರು ತಮ್ಮ ನಟನೆ ಅಂದರೆ ಆ ನವರಸಗಳನ್ನು ಅಭಿನಯಿಸ್ತಾರೆ. ಅಂದರೆ ಆ ಪುಷ್ಪ 2ದಲ್ಲಿ ಅಲ್ಲು ಅರ್ಜುನ್ ಅವರ ಅಭಿನಯದ ಮುಂದೆ ಎಲ್ಲವೂ ಶೂನ್ಯ ಅನಿಸ್ಬಿಡುತ್ತೆ. ಆ ಲೆವೆಲಿಗೆ ಅವ್ರ ಪರ್ಫಾರ್ಮೆನ್ಸ್ ಇದೆ. ತುಂಬ ರಿವ್ಯೂಸ್ ಎಲ್ಲ ನೋಡಿದೆ. ಅಂದರೆ ಅಲ್ಲು ಅರ್ಜುನ್ ಅವರಿಗೆ ಈ ಸಲ ಮತ್ತೊಂದು ಸಲ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಅಂದರೆ ಅಲ್ಲು ಅರ್ಜುನ್ ಅವರ ನಟನೆಯ ಬಗ್ಗೆ ಒಂದೇ ಒಂದು ಕಾಮೆಂಟ್ ಇಲ್ಲ, ಮಾತಿಲ್ಲ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನು ಸಿನಿಮಾ ಹೇಗಿದೆ ಅಂತ ವಿಷಯಕ್ಕೆ ಬಂದಾಗ, ಒಬ್ಬರು ನಾವು ಸಿನಿಮಾ ಯೂಟ್ಯೂಬರ್ಸ್ ಆಗಿ ರಿವ್ಯೂಸ್ ಆಗಿ ಅಂದರೆ ಒಂದು ಲೆವೆಲಿಗೆ ಸಿನಿಮಾ ನೋಡ್ತೇವೆ, ಭಾರಿ ಕೆಟ್ಟ ಕಾಮೆಂಟು, ಭಾರಿ ಒಳ್ಳೆ ಕಾಮೆಂಟ್ ಮಾಡಲಿಕ್ಕೆ ಹೋಗೋದು. ಯಾಕಂದರೆ ಅದು 1 ದಿನದ್ದು 2 ದಿನ ಸಿನಿಮಾ ಅಲ್ಲ, ವಾರಗಟ್ಟಲೆ ಓಡಬೇಕಾಗತ್ತೆ. ಆನಂತರ ಜನಮಾನಸದಲ್ಲಿ ಉಳಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ತಾರಲ್ಲ, ಆವಾಗ ಸಿನಿಮಾವನ್ನು ಹಿಟ್ ಅಂತ ಹೇಳ್ಬೋದು. ನಾವು ಒಂದು ಸಲ ನೋಡ್ಕೊಂಡು ಹಿಟ್ಟು ಫ್ಲಾಪ್ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಬ್ಬ ಹೇಳ್ತಾನೆ, ಸಿನಿಮಾ ನೋಡ್ಕೊಬಂದವನು, ಅವನು ದುಡ್ಡು ಕೊಟ್ಕೊಂಡು ಹೋಗಿದ್ದಾನೆ. ಆದರೆ ಅವನು ಕನ್ನಡ ಪ್ರೇಮಿ ಹೌದು, ತೆಲುಗು ಪ್ರೇಮಿ ಹೌದು. ಯಾಕಂದರೆ ತೆಲುಗು ಸಿನಿಮಾ ನೋಡಬೇಕಂದ್ರೆ ಅವನಿಗೆ ತೆಲುಗು ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಅಂಥವನು ಸಾರಾಸಗಟಾಗಿ ಬಂದು ಸಿನಿಮಾ ಸರಿ ಇಲ್ಲ ಅಂತ ಹೇಳೋದಿಲ್ಲ. ಅವನು ಹೇಳಿದಷ್ಟೇ, ಅಲ್ಲು ಅರ್ಜುನ್ ಅವರ ನಟನೆ ಮುಂದೆ ಎಲ್ಲವೂ ಶೂನ್ಯನೇ ಇದೆ. ಆದರೆ ನಮ್ಮ ಕನ್ನಡದ 5-6 ಸಿನಿಮಾಗಳನ್ನು ಮಾಡಿ ಈ ಕಾಂತಾರ, ನಮ್ಮ KGF, ಕಾಂತಾರ, ಕಾಟೇರ, ಮಾರ್ಟಿನ್, ಭೈರತಿರಣಗಲ್ಲು, ಭಗೀರ, ಹೀಗೆ 5-6 ಸಿನಿಮಾಗಳನ್ನು ನೋಡಿ ಮಿಕ್ಸ್ ಮಾಡಿ ಈ ಪುಷ್ಪ ಪಾರ್ಟ್ 2 ತೆಗೆದಿದ್ದಾರೆ ಅಂತ ಒಂದು ಮಾತು ಹೇಳಿದ್ದಾನೆ. ನನಗೂ ಒಂದು ಕಡೆ ಅನಿಸ್ತು. ಯಾಕಂದರೆ ಆ ಜಾತ್ರೆ ಸೀನ್ನಲ್ಲಿ ಕಾಂತಾರದ ಕ್ಲೈಮ್ಯಾಕ್ಸ್ ಸ್ವಲ್ಪ ಮ್ಯಾಚ್ ಆಗ್ತಿದೆಯಲ್ಲ ಅಂತ. ಆದರೆ ಏನೇ ಆದರೂ ಕೂಡ ಪುಷ್ಪ 2 ನಿನ್ನೆ ಮಟ್ಟಿಗೆ ಗೆದ್ದಿದೆ. ಇವತ್ತು ಮತ್ತು ನಾಳೆ ಅಂದರೆ ಇವತ್ತು ಬುಕ್ ಮೈ ಶೋದಲ್ಲೆಲ್ಲ ಸ್ವಲ್ಪ 30% ಆಕ್ಯುಪೆನ್ಸಿ ಇದೆ ನೋಡಿದಾಗ. ಏನೇ ಆದರೂ ಕೂಡ ಪುಷ್ಪ 2 ಗೆದ್ದಿದೆ. ಅಲ್ಲು ಅರ್ಜುನ್ ಅವರ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ. ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ತುಂಬ ಖುಷಿಪಟ್ಟಿದ್ದಾರೆ. ಜೊತೆಗೆ ಈ ಕಲೆಕ್ಷನ್ ವಿಚಾರದಲ್ಲಿ ರೆಕಾರ್ಡ್ ಬ್ರೇಕ್ ಕೂಡ ಮಾಡಿದೆ. ಅಂದರೆ ಬಾಹುಬಲಿ, RR, KGF ಫಸ್ಟ್ ಡೇಯಲ್ಲಿ ಸರಿಸುಮಾರು 100-150 ಕೋಟಿ ತನಕ ಹೋಗಿತ್ತು. ಆದರೆ ಒಂದು ಮೂಲದ ಪ್ರಕಾರ, ಅಂದರೆ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗಿ ಅದನ್ನು ಪರಿವರ್ತನೆ ಮಾಡ್ಕೋತಾರೆ ಗೊತ್ತಿಲ್ಲ. ಆದರೆ ಪುಷ್ಪ 2 ಮೊದಲ ದಿನದ ಕಲೆಕ್ಷನ್ನೇ 175 ಕೋಟಿಗಳಕ್ಕೆ ಮಾಡಿದೆ. ಜೊತೆಗೆ ಎಲ್ಲ ವಿದೇಶ ಮೀನ್ಸ್ ವರ್ಲ್ಡ್ ವೈಡ್ ಕಲೆಕ್ಷನ್ ತೊಗೊಂಡ್ರೆ ಸರಿಸುಮಾರು 250-300 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಈಗ ರಿಪೋರ್ಟ್ಗಳು ಬರ್ತಾಯಿದೆ. ಏನೇ ಆಗಲಿ ಪುಷ್ಪ 2 ಸಿನಿಮಾ ಸದ್ಯದ ಮಟ್ಟಿಗೆ ಗೆದ್ದಿದೆ. ಆದರೆ ಎಲ್ಲ ಅಂದರೆ ಈ ರಿವ್ಯೂಸ್ ಆಗಲಿ ಅಥವಾ ಈ ಕಲೆಕ್ಷನ್ ಆಗಲಿ, ಅದು ಒಂದೊಂದು ಸಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಯಾಕಂದರೆ ಪುಷ್ಪ 2 ರಿಯಲ್ ಕಲೆಕ್ಷನ್ ಹೇಳಿದರೆ ಜನರಿಗೆ ಗೊಂದಲ ಆಗುತ್ತೆ. ಕಡಿಮೆ ಕಲೆಕ್ಷನ್ ಆಗಿದೆ, ಸಿನಿಮಾ ಹಿಟ್ಟಾಗಿಲ್ಲ ಅಂತ ತಿಳ್ಕೊಳ್ತಾರಂತ ಕೆಲವೊಂದು ಸಿನಿಮಾದಲ್ಲಿ ಏನು ಮಾಡ್ತಾರೆ ಅಂದರೆ ರಿಪೋರ್ಟ್ಗಳನ್ನು ಬಿಡ್ತಾರೆ. ಇಷ್ಟು ಕೋಟಿ ಕಲೆಕ್ಷನ್ ಆಗಿದೆ, 20 ಕೋಟಿ ಕಲೆಕ್ಷನ್ ಆಗಿದೆ, 100 ಕೋಟಿ ಕಲೆಕ್ಷನ್ ಆಗಿದೆ, 105 ಕೋಟಿ ಕಲೆಕ್ಷನ್ ಆಗಿದೆ ಅಂತ. ಆ ಸ್ಟ್ರಾಟಜಿ ಇರ್ಬೋದು. ಆದರೆ ಫೈನಲಿ ಸಿನಿಮಾ ತಂಡದವರು ಪ್ಲೇಸ್ಮೆಂಟ್ ಮಾಡ್ತಾರೆ ಒಂದು ಸ್ವಲ್ಪ ದಿನದಲ್ಲಿ, ಅಥವಾ ಅದು ಆ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಿರುತ್ತೆ.
ಅವರು ಅಧಿಕೃತವಾಗಿ ಹೇಳ್ತಾರೆ ಎಷ್ಟು ಲಾಭ ಬಂದಿದೆ, ಎಷ್ಟು ಥಿಯೇಟ್ರಿಗೆ ಹೋಗುತ್ತೆ, ಎಷ್ಟು ಮಾಲೀಕರಿಗೆ ಹೋಗುತ್ತೆ, ಎಷ್ಟು ಡಿಸ್ಟ್ರಿಬ್ಯೂಟ್ರಿಗೆ ಹೋಗುತ್ತೆ ಅಂತ. ಅಂತೂ ಪುಷ್ಪ 2 ಮುಖಾಂತರ ಮತ್ತೆ ಅಲ್ಲು ಅರ್ಜುನ್ ಅವರು ನಮ್ಮ ಸೌತ್ ಇಂಡಿಯನ್ ಸಿನಿಮಾ ರಂಗವನ್ನು ಮೇಲಕ್ಕೆ ಕೊಂಡೊಯ್ಯುವಲ್ಲಿ ಸಫಲರಾಗಿದ್ದಾರೆ. ಜೊತೆಗೆ ಆ ಮೇನ್ ಕ್ರೆಡಿಟ್ ಗೋಸ್ ಟು ಸುಕುಮಾರ್, ಯಾಕಂದರೆ ಅವರು ಡೈರೆಕ್ಟರು. ಅಲ್ಲು ಅರ್ಜುನ್ ಅವರ ಜೊತೆ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಮೂಡಿಬರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟರ್ ಏನು ಹೇಳ್ತಾ ಅದನ್ನು ಕೇಳಬೇಕಾಗುತ್ತೆ. ಆಮೇಲೆ ಅಷ್ಟು ಡೇಟನ್ನು ಕೊಡಬೇಕಾಗುತ್ತೆ. 3 ವರ್ಷ ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಯಾವುದಾದ್ರು ಕ್ಯಾರೆಕ್ಟರ್ ಮಾಡಿದವ್ರು ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಅವ್ರಿಗೂ ತೊಂದರೆ ಆಯಿತು, ಆರಾಮಿಲ್ಲ, ಅಥವಾ ಆ ಕ್ಯಾರೆಕ್ಟರ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮತ್ತೆ ಅದನ್ನು ಪ್ಯಾಚಪ್ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಟೆನ್ಷನನ್ನು ಇಟ್ಕೊಂಡು ಅಲ್ಲು ಅರ್ಜುನ್ ಅವರ ಜೊತೆಗೆ ಸುಕುಮಾರ್ ಅವರು 3 ವರ್ಷ ಸಿನಿಮಾ ಮಾಡೋದಂದರೆ ಅದು ಸುಲಭದ ವಿಷಯವಲ್ಲ. ಹಾಗಾಗಿ ಇವತ್ತಿನ ಮಟ್ಟಿಗೆ ಅಂದರೆ ನಿನ್ನೆ ರಿಲೀಸ್ ಆಗಿದೆ, ನಿನ್ನೆ ಎಲ್ಲ ಕಲೆಕ್ಷನ್ ನೋಡಿದಾಗ ಪುಷ್ಪ 2 ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.